ಭಾಳ ಜನ ಲೀಡರ್ಗಳಲ್ಲಿ ಈಶ್ವರಪ್ಪನವ್ರ ಮೇಲೆ 302 ಮರ್ಡರ್ ಕೇಸ್ ಹಾಕಬೇಕು, ಬಂಧಿಸಬೇಕು ಅಂತಾರೆ. ನಾನು ಈಶ್ವರಪ್ಪ ಅವ್ರು ಮರ್ಡರ್ ಮಾಡಿದ್ದಾರೆ ಅಂತ ಯಾರು ಹೇಳಕ್ಕೆ ಬರಲ್ಲ. ನೀವು ಇಲ್ಲಿ ಒಂದು ವೇಳೆ ಹೇಳೋದೇ ಆಗಿದ್ರೆ ಮರ್ಡರ್ಗೆ ಪ್ರಚೋದನೆ ಆತ್ಮಹತ್ಯೆಗೆ ಏನು ಬೇಕಾಗಿತ್ತು ಅಷ್ಟೇ, ಅದನ್ನು ಪ್ರೂವ್ ಮಾಡ್ಬೇಕು ನೀವೀಗ. ಈಗ ಮರ್ಡರ್ ಆಗಲ್ಲ, ಅದು ಮರ್ಡರ್ ಮಾಡಿದ್ದಾರೆ ಅನ್ನೋಕ್ಕಾಗಲ್ಲ. ಪ್ಲಸ್ ಬಂಧಿಸಬೇಕು ಅಂತ ನಾನು ಅಂದ್ಕೊಂಡಿಲ್ಲ ಇನ್ನು. ಯಾಕೆಂದರೆ ಈಗ ಜಾರ್ಜ್ ಪ್ರಕರಣದಲ್ಲೂ ಯಾರು ಬಂಧಿಸಬೇಕು ಅಂತಿಲ್ಲ, ಬಂಧಿಸಲಿಲ್ಲ ಅವ್ರನ್ನ. ರಾಜೀನಾಮೆ ಕೊಡಬೇಕು ಅಂತ ರಾಜೀನಾಮೆ ಕೇಳಿದ್ರು, ರಾಜೀನಾಮೆ ಕೊಟ್ಟರು, ಆಮೇಲೆ ಇನ್ವೆಸ್ಟಿಗೇಷನ್. ಎ ಸಿಮಿಲರ್ ಪ್ರಾಸೆಸ್ ಹ್ಯಾಸ್ ಟು ಬಿ ಫಾಲೋಡ್. ಬಂಧನ ಮತ್ತು 302 ಲುಕ್ಸ್ ಲಿಟಲ್ ಎಕ್ಸಾಜುರೇಟೆಡ್ ನನಗೆ. ಸ್ಟಿಲ್ ಅದು ಶ್ರೀಮತಿ ಏನು ಹೇಳ್ತಾರೆ ನೋಡಿ. ನನ್ನ ಗಂಡನ ಸಾವಿಗೆ ನ್ಯಾಯ ಬೇಕು. ಬಿಜೆಪಿ ಈಶ್ವರಪ್ಪನವರಿಂದಾನೇ ಆಗಿರೋದಿದು. ಮೊದಲು ಕಾಮಗಾರಿ ಮಾಡಿಸಿ ಅನ್ನೋದು, ಆಮೇಲೆ ನನಗೆ ನೀ ಯಾರು ಅಂತ ಗೊತ್ತಿಲ್ಲ ಅನ್ನೋದು. 40% ಲಂಚ ಕೇಳತ್ತಾನು. ಬೆಳಿಗ್ಗೆ ಹೋದ್ರೆ ಸಾಯಂಕಾಲ ಬನ್ನಿ ಅನ್ನೋದು, ಸಾಯಂಕಾಲ ಹೋದ್ರೆ ಮನೇಲೇ ಇರೋ ಹಾಗಿಲ್ಲ. ಈಶ್ವರಪ್ಪ ಅವರು ತನಿಖೆ ಆಗ್ಬೇಕು, ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು. ಬಹಳ ಜನ ಗುತ್ತಿಗೆದಾರಿಗೆ ತೊಂದರೆ ಐತಿ ಅಂತ ಹೇಳ್ತಿದ್ರಷ್ಟೇ. ಆ ಕುಟುಂಬಗಳಿಗಾದ್ರೂ ನ್ಯಾಯ ಕೊಡ್ಲಿ, ನಮ್ದಂತ್ರಿ ಅನ್ಯಾಯ ಆಗಿ ಹೋಯ್ತು. ಸೊ ಇನ್ನು ಕಲಬುರಗಿಯ ಕೇಂದ್ರೀಯ ವಿವಿಯಲ್ಲಿ ಒಂದಿಷ್ಟು ಗಲಾಟೆ ಏನಾಗಿತ್ತು, ಅದಕ್ಕೊಂದಿಷ್ಟು ಟ್ವಿಸ್ಟ್ ಅಂತಿದ್ದಾರೆ. ವಿವಿಯಲ್ಲಿ 2 ಗುಂಪುಗಳ ಮಧ್ಯೆ ತಪ್ಪು ಗ್ರಹಿಕೆಯಿಂದ ಏನೋ ಗಲಾಟೆ ಆಗಿಬಿಟ್ಟಿದೆ ಅಂತಿದ್ದಾರೆ. ಜೊತೆಗೆ ಆ ರಾಹುಲ್ ಅನ್ನೋರು PhD ವಿದ್ಯಾರ್ಥಿ, ಈತನ ವಿರುದ್ಧ ಏನು ಪ್ರಕರಣಗಳಿಲ್ಲ, ಹಾಗಾಗಿ 307 ಪ್ರಕರಣ ಬಿಟ್ಟಿದ್ದೀವಿ ಅಂತ ಐಶಾ ಪಂತ್ ಅವರು ಹೇಳಿದ್ದಾರೆ. SP ನ್ಯೂಯಾರ್ಕ್ನ ಬ್ರುಕ್ಲಿನ್ ಸಭೆ ರೈಲ್ವೆನಲ್ಲಿ ಬಂದು ಕೂದಾರೆ ಒಬ್ಬ ಅಟ್ಟಹಾಸ ಮೆರೆದು ಮನಸೋ ಇಚ್ಛೆ ಗುಂಡಾರಿಸಿದ್ದಾನೆ. 13 ಜನರು ಗಾಯ ಆಗಿದೆ, 5 ಜನ ಮೃತಪಟ್ಟಿರಬಹುದು ಅಂತಿದ್ದಾರೆ. ಅವನು ಗ್ಯಾಸ್ ಮಾಸ್ಕ್ ಹಾಕೊಂಡು ಎಸ್ಕೇಪ್ ಆಗಿದ್ದಾನಂತೆ, ಬಟ್ ಹಿಡ್ದಾಕ್ತಾರೆ, ಅವನೆಲ್ಲೂ ಹೋಗಲ್ಲ ಮೋಸ್ಟ್ಲಿ. ಜನ ಗಾಬರಿ ಆಗೋಗಿದ್ದಾರೆ. 9/11 ಆದಮೇಲೆ ನ್ಯೂಯಾರ್ಕ್ಗೆ ಈ ರೀತಿಯ ಒಂದು ಭಯದ ವಾತಾವರಣ ಇದೆ ಫಸ್ಟು, ಅದಾದಮೇಲೆ ಆಗಿರಲಿಲ್ಲ. ಜಾರ್ಖಂಡಲ್ಲಿ ಕೇಬಲ್ ಕಾರ್ದು ಸಮಸ್ಯೆ ಆಗಿತ್ತಲ್ಲ, ಅದನ್ನು ರಕ್ಷಣೆ ಮಾಡೋಕ್ಕೆ ಹೋದಾಗ ಇಬ್ಬರು ಆಯತಪ್ಪಿ ಬಿದ್ದು ಇಬ್ಬರು ಸತ್ತೋಗಿದ್ದಾರೆ. ಅದಕ್ಕಿಂತ ಇನ್ನು ದಾರುಣವಾದದ್ದಿಲ್ಲಪ್ಪ. ನನ್ನನ್ನು ರಕ್ಷಣೆ ಮಾಡಿದ್ರು ಅಂದ್ಕೊಳ್ಳೋ ಅಷ್ಟರಲ್ಲಿ ಜಾರ್ ಬಿದ್ದು ಸತ್ತೋಗೋದಿದೆಯಲ್ಲ, ಅಲ್ಲೇ ಇದ್ದಿದ್ರೆ ಬದುಕ್ತಿದ್ನೇನೋ ಅಂತ. ಹೌದು, ಅಯ್ಯೋ ಭಾಳ ಮೋಸ ಸಾವು. ಇನ್ನು ತಿರುಪತಿನಲ್ಲಿ ಸರ್ವದರ್ಶನ ಟೋಕನ್ ಪಡೆದ ಸಾವಿರಾರು ಭಕ್ತರು ಏಕಕಾಲದಲ್ಲಿ ಮುಗಿಬಿದ್ದಿದ್ದಾರೆ. ಕಾಳು ತುಳಿತದಲ್ಲಿ 4 ಗಾಯಗೊಂಡಿದ್ದಾರೆ. ಪುಣ್ಯಕ್ಕೆ